ಸಿಎಂ ಬದಲು ಅಶೋಕ್ಗೆ ಕೈ ತಪರಾಕಿ. ಮೊದಲು ನಿಮ್ಮ ಪಕ್ಷದ ಗೊಂದಲ ಬಗೆಹರಿಸಿಕೊಳ್ಳಿ. ಸಚಿವ ಡಾಕ್ಟರ್ ಪರಮೇಶ್ವರ್ ಇತರರು ಕಿಡಿಕಾರಿದ್ದಾರೆ. ನವೆಂಬರ್ ವೇಳೆಗೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಬದಲಾವಣೆ ಆಗಲಿದ್ದಾರೆ ಎನ್ನುವಂತ ಅಶೋಕ್ ಹೇಳಿಕೆಗೆ ತಿರುಗೇಟನ್ನು ನೀಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಎನ್ಎಸ್ ಬೋಸರಾಜು, ಚಲವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ ಮತ್ತಿತರ ಸಚಿವರು ಕಾಂಗ್ರೆಸ್ನಲ್ಲಿ ಅಂತ ಬೆಳವಣಿಗೆಗಳು ನಡೆಯಲ್ಲ. ಅಶೋಕ್ ಮೊದಲು ತಮ್ಮ ಪಕ್ಷದ ಗೊಂದಲವನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಅಶೋಕ್ ಸಾಮಾನ್ಯ ಜ್ಞಾನ ಇದೆಯಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಲಾಗಿದೆ. ಅಶೋಕ್ ತಮ್ಮ ಪಕ್ಷದ ಗೊಂದಲವನ್ನು ಸರಿಪಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅಶೋಕ್ ಹೇಳಿದ ಏನು ಹಾಗಾದ್ರೆ ಅಂತಂದ್ರೆ ವಿಪಕ್ಷ ನಾಯಕರಾದಂಥ ಅಶೋಕ್ ಅವರು ಸಿಎಂ ಬದಲಾವಣೆ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಸೊ ಇದು ಕೊಟ್ಟಿದ್ದ ಹಾಗೆಯೇ ಕಾಂಗ್ರೆಸ್ ಅವರೆಲ್ಲರೂ ಒಮ್ಮೆಲೆ ಮುಗಿಬಿದ್ದುಬಿಟ್ಟಿದ್ದಾರೆ. ನಿಮ್ಮ ಪಕ್ಷದಲ್ಲೇ ಸಮಸ್ಯೆ ಸಾವಿರ ಇದೆ, ಮೊದಲು ಅದನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನಿಮ್ಮಲ್ಲೇ ಬಣ ಬಡಿದಾಟ ಅನ್ನೋದೆಲ್ಲ ಇದೆ, ಅದನ್ನು ಫಸ್ಟ್ ನೋಡಿ ಆಮೇಲೆ ಕಾಂಗ್ರೆಸ್ ಬಗ್ಗೆ ಮಾತಾಡಿ ಅಂತ ಒಬ್ಬರಾದ್ಮೇಲೆ ಒಬ್ಬರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ತಪರಾಕೆ ಹಾಕ್ಬಿಟ್ಟಿದ್ದಾರೆ ಅಶೋಕ್ ಅವರಿಗೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ, ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡೋ ಆಸೆ ಇತ್ತು, ಆದರೆ ಪಕ್ಷ ಒಪ್ಪಲಿಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ನನಗೆ ಸ್ಪರ್ಧಿಸುವಂತ ಇಚ್ಛೆ ಇತ್ತು, ಪಕ್ಷ ಅದಕ್ಕೆ ಒಪ್ಪಲಿಲ್ಲ. ಸುರೇಶ್ ಅವರು ಸ್ಪರ್ಧಿಸೋಕೆ ಒತ್ತಡ ಇತ್ತು, ಆದರೆ ಕುಟುಂಬಕ್ಕಿಂತ ಪಕ್ಷ ಮುಖ್ಯ ಅಂತ ತೀರ್ಮಾನ ಮಾಡಿದೆ. ಯೋಗೇಶ್ವರ್ ಅವರು ಪಕ್ಷ ಹಾಗೂ ನಾಯಕತ್ವ ಒಪ್ಪಿ ಬಂದ ನಂತರ ನಮ್ಮ ಪಕ್ಷದ ಹಿರಿಯ ನಾಯಕರ ಜೊತೆಗೆ ಚರ್ಚೆ ಮಾಡಿ ಅವರನ್ನ ಕಣಕ್ಕಿಳಿಸೋಕೆ ತೀರ್ಮಾನ ಮಾಡಿದ್ವಿ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ನಗರದಲ್ಲಿ ಕೃತಜ್ಞತಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ್ರು. ಅಂದ್ರೆ ಚನ್ನಪಟ್ಟಣದ ಎಲೆಕ್ಷನ್ಗೆ ನಾನೇ ನಿಂತ್ಕೊಳ್ತೀನಿ ಅಂತ ಅನೌನ್ಸ್ ಕೂಡ ಮಾಡ್ಬಿಟ್ಟಿದ್ರು. ಅಂದ್ರೆ ಅಲ್ಲಿ ಕಾರ್ಯಕರ್ತರ ಜೊತೆಗೆ ಮಾತಾಡ್ಬೇಕಾದ್ರೆ ನಾನೇ ನಿಂತ್ಕೊಳ್ತೀನಿ, ನಾನೇ ಇರ್ತೀನಿ ಅಂತ ಹೇಳಿದ್ರು. ಜೊತೆಗೆ ನಾನೇ ನಿಂತ್ಕೊಳ್ತೀನಿ ಅಂತ ಅನ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ರು. ಚುನಾವಣೆಗಿಂತ ಮುಂಚಿತವಾಗಿ ಚನ್ನಪಟ್ಟಣದಲ್ಲಿ ಬಿಟ್ಬಿಟ್ಟಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಈ ಬಾರಿ ಹಾಗಿದ್ರೆ ಸಿಕ್ಕಾಪಟ್ಟೆ ಟಕ್ಕರ್ ಇರುತ್ತೆ ಅನ್ಸುತ್ತೆ. ಒಂದು ಕಡೆಯಲ್ಲಿ HDK ಫ್ಯಾಮಿಲಿ, ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರ ಫ್ಯಾಮಿಲಿ ಅಂತೆಲ್ಲ ಚರ್ಚೆಗಳಾಗಿತ್ತು. ಬಟ್ ಮೊದಲ ಬಾರಿಗೆ ಹೇಳ್ಕೊಂಡಿದ್ದಾರೆ, ನಾನೇ ನಿಲ್ಬೇಕು ಅಂತ ಆಸೆ ಇತ್ತು, ಬಟ್ ನಮ್ಮ ಹೈಕಮಾಂಡ್ ಒಪ್ಕೊಂಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಯೋಗೇಶ್ವರ್ ಅವರನ್ನ ನಿಲ್ಲಿಸಿದ್ವಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ.